ನಮಸ್ಕಾರ. ಸುದ್ದಿ ಡಬ್ಬಿ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಈಗ ಆಗಿದೆ ಊಟದ ಸಮಯ. ನಿಮ್ಮ ಊಟದ ಜೊತೆಗೆ ನಮ್ಮ ಸುದ್ದಿಗಳನ್ನ ಬಡಿಸೋದಕ್ಕೆ ನಾನ್ ತಗೊಂಡ್ ಬಂದಿದ್ದೀನಿ ಸುದ್ದಿ ಡಬ್ಬಿ. ಹೊಟ್ಟೆ ಹಸಿವಿಗಾಗಿ ಊಟ, ಮಾಹಿತಿಯ ಹಸಿವಿಗಾಗಿ ಈ ಸುದ್ದಿ ಡಬ್ಬಿ. ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಪ್ರಮುಖ 5 ಸುದ್ದಿಗಳು ಯಾವ್ಯಾವುದು ಹಾಗಾದ್ರೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಮೊದಲ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಕೊಟ್ಟಂತಹ ಟಾಂಗ್. ಮೋದಿ ಅವರು INDIA ಬಗ್ಗೆ ಇವತ್ತು ಅಟ್ಯಾಕ್ ಮಾಡಿ ಮಾತನಾಡಿದ್ರು. ನರೇಂದ್ರ ಮೋದಿ ಅವರು ವಾಕ್ಪ್ರಹಾರವನ್ನ ಈ ಕ್ವಿಟ್ ಇಂಡಿಯಾ ಬಗ್ಗೆ ಮಾತನಾಡಿದ್ರು. ಸೊ ಯಾವ ರೀತಿಯಾಗಿ ಹಾಗಾದ್ರೆ ವಾಕ್ಪ್ರಹಾರವನ್ನ ನರೇಂದ್ರ ಮೋದಿ ಅವರು ಇವತ್ತು ಮಾಡಿದ್ರು? ಪ್ರಮುಖವಾಗಿ ಅವರು ಕ್ವಿಟ್ ಇಂಡಿಯಾ ಅನ್ನೋ ಒಂದು ಪದವನ್ನ ಬಳಸ್ತಾರೆ. ಭಾರತ ಬಿಟ್ಟು ತೊಲಗಿ ಅನ್ನೋ ರೀತಿಯ ಹೇಳಿಕೆ. ಅಂದ್ರೆ ಕ್ವಿಟ್ ಇಂಡಿಯಾ ಮೂಲಕ INDIA ಒಕ್ಕೂಟಕ್ಕೆ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಭ್ರಷ್ಟಾಚಾರ, ಕುಟುಂಬವಾದ, ತುಷ್ಟೀಕರಣದ ಕ್ವಿಟ್ ಆಗಬೇಕು ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು. ಎಲ್ಲ ಕೆಡುಕುಗಳಿಗೆ ಭಾರತ ಕ್ವಿಟ್ ಅಂದ್ರೆ INDIA ಅಂತಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರ ವಾಗ್ದಾಳಿಯನ್ನ ನಡೆಸೋದ್ರ ಮುಖಾಂತರ ಟಾಂಗ್ ಕೊಡೋ ಕೆಲಸ ಮಾಡಿದ್ರು. वो तारीख है जब ऐतिहासिक क्विट इंडिया मूवमेंट की शुरुआत हुई थी. महात्मा गांधी ने मंत्र दिया था और क्विट इंडिया मूवमेंट ने स्वतंत्रता की तरफ भारत के कदमों में नई ऊर्जा पैदा कर दी थी. इसी से प्रेरित होकर आज पूरा देश हर बुराई के लिए कह रहा है क्विट इंडिया. चारों तरफ एक ही गुंज है, करप्शन, क्विट इंडिया, यानी भ्रष्टाचार, इंडिया छोड़ो. डायनेस्टी, क्विट इंडिया, यानी परिवारवाद, इंडिया छोड़ो. अपीजमेंट, क्विट इंडिया, यानी तुष्टीकरण, इंडिया छोड़ो. साथियों, उसके बाद 15 अगस्त की पूर्व संध्या, 14 अगस्त का विभाजन विभीषिका स्मरण दिवस, जब मां भारती के 2 टुकड़े हो गए थे, एक ऐसा दिन है जो हर भारतीय की आंखों को नम कर देता है. ये उन अनगिनत लोगों को याद करने का दिन है जिन्होंने भारत के बंटवारे की बड़ी कीमत चुकाई. ये उन परिवारों के प्रति एकजुटता को दिखाने का, जिन्होंने अपना सब कुछ खो दिया. ಇನ್ನು ಇದೇ ವೇಳೆ ಪ್ರಧಾನಿ ಮೋದಿ ವಿಪಕ್ಷಗಳ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ವಿರೋಧ ಪಕ್ಷದ ನಾಯಕರು ಇವತ್ತು ಹಳೆಯ ವಿಧಾನಗಳನ್ನೇ ಅನುಸರಿಸುತ್ತಿದ್ದಾರೆ, ಅವರು ಏನು ಮಾಡೋದಿಲ್ಲ, ನಮಗೂ ಕೂಡ ಮಾಡೋದಕ್ಕೆ ಬಿಡಲ್ಲ ಅಂತ ವ್ಯಂಗ್ಯವಾಡಿದ್ರು. कुछ बातें जब हम देखते हैं तो मन को पीड़ा भी होती है. दुर्भाग्य से हमारे देश में विपक्ष का एक धड़ा आज भी पुराने ढरे पर चल रहा है. वो आज भी खुद तो कुछ करेंगे नहीं और किसी को करने भी न देंगे, न काम करेंगे न करने देंगे. ये रवैये पर अड़े हुए हैं. देश ने आज की और भविष्य की जरूरतों की चिंता करते हुए संसद की आधुनिक इमारत बनवाई. संसद देश के लोकतंत्र की प्रतीक होती है. उसमें पक्ष विपक्ष सबका प्रतिनिधित्व होता है. लेकिन विपक्ष के इस धड़े ने संसद की नई इमारत का भी विरोध किया. हमने कर्तव्य पथ का विकास किया तो उसका भी विरोध किया गया. इन लोगों ने 70 साल तक देश के वीर शहीदों के लिए वॉर मेमोरियल तक नहीं बनाया. जब हमने नेशनल वॉर मेमोरियल बनाया, उसका निर्माण किया, तो इसकी भी सरेआम आलोचना करते उनको शर्म नहीं आई. सरदार वल्लभ भाई पटेल का स्टैच्यू ऑफ यूनिटी आज दुनिया की सबसे बड़ी मूर्ति है. हर हिंदुस्तानी को गर्व होता है. और कुछ राजनीतिक दल
चुनाव के समय तो सरदार साहब को याद कर लेते हैं, लेकिन आज तक इनका एक भी बड़ा नेता स्टैच्यू ऑफ यूनिटी में जाकर के सरदार साहब की इस भव्य प्रतिमा के न दर्शन किए न उन्हें नमन किया है। लेकिन साथियों, हमने देश के विकास को इस सकारात्मक राजनीति से आगे बढ़ाने का फैसला किया है और इसलिए नकारात्मक राजनीति से ऊपर उठकर सकारात्मक राजनीति के मार्ग पर एक ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೃತ್ ಭಾರತ ಯೋಜನೆಯ ಅಡಿಯಲ್ಲಿ ದೇಶದ 508 ರೈಲು ನಿಲ್ದಾಣಗಳ ನವೀಕರಣಕ್ಕೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿತು. 508 ನಿಲ್ದಾಣಗಳನ್ನು 24,470 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ಮರು ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಕರ್ನಾಟಕದ 55 ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡುವುದಕ್ಕೆ ಯೋಚಿಸಲಾಗಿದೆ. ಸದ್ಯ ಮೊದಲ ಹಂತದಲ್ಲಿ 13 ನಿಲ್ದಾಣಗಳನ್ನು ಕರ್ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇವತ್ತು ವರ್ಚುವಲ್ ಮೂಲಕ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದರು. ऊंचाइयों पर ले जाने के लिए सतत प्रयत्नशील. ಇನ್ನು ಕರ್ನಾಟಕದ 13 ರೈಲ್ವೆ ನಿಲ್ದಾಣಗಳನ್ನು ಈ ಯೋಜನೆಯಲ್ಲಿ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಮಂಗಳೂರು, ಹುಬ್ಬಳ್ಳಿ, ಘಟಪ್ರಭಾ ನಿಲ್ದಾಣ, ಗೋಕಾಕ್ ರೋಡ್ ನಿಲ್ದಾಣ, ಗದಗ್ ರೈಲ್ವೆ ನಿಲ್ದಾಣ, ಬೀದರ್ ರೈಲ್ವೆ ನಿಲ್ದಾಣ ಸೇರಿದಂತೆ 13 ರೈಲ್ವೆ ನಿಲ್ದಾಣಗಳಿಗೆ ಹೈಟೆಕ್ ಟಚ್ ಅನ್ನು ನೀಡಲಾಗ್ತಾ ಇದೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಚಾಲನೆ ಕೊಟ್ಟರು. ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಚಾಲನೆ ಕೊಟ್ಟರು. ನಮ್ಮ ಸುದ್ದಿ ಡಬ್ಬಿಯ ಮೊದಲನೇ ಸುದ್ದಿ ಯಾವುದು ಅಂತ ನೋಡಿದ್ದಾಯ್ತು. ಇದೀಗ ಸುದ್ದಿ ಡಬ್ಬಿಯ ಎರಡನೇ ಸುದ್ದಿ ಯಾವುದು, ಅದರ ಕಡೆ ಗಮನ ಹರಿಸ್ತಾ ಹೋಗೋಣ. ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಎರಡನೇ ಸುದ್ದಿ ಇರೋದು ನಿಮಗೆ ಗೊತ್ತಿರೋ ಹಾಗೆ ಕುಮಾರಸ್ವಾಮಿ ಅವರು ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷ ನಾಯಕನ ರೀತಿಯಲ್ಲೇ ವಾಕ್ಪ್ರಹಾರವನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಳ್ಳಗಿವಿ ಮೇಲೆ ಅಲರ್ಟ್ ಆಗಿದೆ ರಾಜ್ಯ ಸರ್ಕಾರ ಕೂಡ. ಏನಾಗ್ತಾ ಇದೆ ಹಾಗಾದ್ರೆ? ಕಾಂಗ್ರೆಸ್ ಸರ್ಕಾರದ ಮೇಲೆ ಕುಮಾರಸ್ವಾಮಿ ಅವರು ಈ ಹಿಂದಿನಿಂದಲೂ ಕೂಡ ಭ್ರಷ್ಟಾಚಾರದ ಬಾಂಬ್ ಅನ್ನ ಹಾಕ್ತಲೇ ಇದ್ದಾರೆ. ವರ್ಗಾವಣೆ ದಂಧೆಗೆ ಕೋಟಿಗಟ್ಟಲೆ ದುಡ್ಡು ಕೊಡಬೇಕು ಅಂತಾರೆ, ಕಮಿಷನ್ ದಂಧೆ ಆಗ್ತಾ ಇದೆ ಅಂತಾರೆ. ಇದೆಲ್ಲ ಆರೋಪಗಳನ್ನ ಮಾಡ್ತಾ ಇರುವಂತಹ ಕುಮಾರಸ್ವಾಮಿ ಅವರಿಗೆ ಇನ್ಫಾರ್ಮೇಶನ್ ಎಲ್ಲಿ ಸಿಗ್ತಾ ಇದೆ ಅನ್ನೋ ಒಂದು ವಿಚಾರಗಳು ಇದೀಗ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡಿದೆ. ಹಾಗಾಗಿ ಸಿಎಂ ಹಾಗೆ ಗೃಹ ಸಚಿವರ ಗೌಪ್ಯ ಸಭೆ ರಹಸ್ಯವನ್ನ ಹೊರಹಾಕ್ತಾರೆ ಕುಮಾರಸ್ವಾಮಿ ಅವರು ಮಾತನಾಡ್ತಾ. ಹಾಗಾದ್ರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇರೋ ಅಧಿಕಾರಿಗಳು ಯಾರು? ಅಧಿಕಾರಿಗಳ ಮೂಲದಿಂದಲೇ ಸರ್ಕಾರದ ಮಾಹಿತಿ ಹಾಗಾದ್ರೆ ಸೋರಿಕೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಕುಮಾರಸ್ವಾಮಿ ಅವರ ಜತೆಯಲ್ಲಿ ಸಂಪರ್ಕದಲ್ಲಿರುವಂತಹ ಪ್ರಮುಖ ಅಧಿಕಾರಿಗಳ ಮೇಲೆ ಇದೀಗ ಸಿದ್ದರಾಮಯ್ಯ ಅವರ ಟೀಮ್ ಕೂಡ ಕಣ್ಣನ್ನ ಇಟ್ಟಿದೆ. ಈ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವಾಕ್ಪ್ರಹಾರಗಳನ್ನ ನಡೆಸ್ತಾ ಇದ್ದಾರೆ. ಹಗರಣಗಳನ್ನ ಬಯಲಿಗೆ ತರ್ತೀನಿ, ಅದಕ್ಕೆ ಟೈಮ್ ಬೇಕು ಅಂತಾರೆ. ಪೆನ್ ಡ್ರೈವ್ ನಲ್ಲಿ ನನಗೆ ಕಂಪ್ಲೀಟ್ ಆಗಿ ಸಾಕ್ಷ್ಯಗಳಿದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ವಿಪಕ್ಷಗಳ ರೀತಿಯಲ್ಲಿ ಅಂದ್ರೆ ವಿಪಕ್ಷ ನಾಯಕನ ರೀತಿಯಲ್ಲೇ ಕುಮಾರಸ್ವಾಮಿ ಅವರು ಆಡಳಿತ ಪಕ್ಷದ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಿಜೆಪಿ ಅವರೇ ಸೈಲೆಂಟ್ ಆಗಿದ್ರು ಕೂಡ ಕುಮಾರಸ್ವಾಮಿ ಅವರು ಮಾತ್ರ ಆಡಳಿತ ಪಕ್ಷದಲ್ಲಿ ಆಗ್ತಾ ಇರುವಂತಹ ಸಾಕಷ್ಟು ಭ್ರಷ್ಟಾಚಾರಗಳಾಗ್ತಾ ಇದೆ, ಹಗರಣಗಳಾಗ್ತಾ ಇದೆ, ಅದರಲ್ಲೂ ಇಲಾಖಾವಾರುಗಳು ಕೂಡ ಕೋಟಿಗಟ್ಟಲೆ ದಂಧೆ ಆಗ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನ ಮಾಡ್ತಾರೆ. ಪೆನ್ ಡ್ರೈವ್ ವಿಚಾರವನ್ನ ಇಟ್ಕೊಳ್ತಾರೆ. ನನಗೆ ಪೆನ್ ಡ್ರೈವ್ ನಲ್ಲಿ ಎಲ್ಲ ವಿಡಿಯೋ ಸಮೇತ ದಾಖಲೆಗಳಿದೆ, ನಾನು ಸುಮ್ಮನೆ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಈಗ ಒಂದು ಟೆನ್ಷನ್, ಒಂದು ಪ್ರಶ್ನೆ ಹುಟ್ಕೊಳ್ಳೋದೇನಪ್ಪಾ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರಿಗೆ ಈ ರೀತಿಯಾಗಿ ಇನ್ಫಾರ್ಮೇಶನ್ ಎಲ್ಲಿ ಹೋಗ್ತಾ ಇದೆಯಪ್ಪ ಅಂತ ಹೇಳಿ. ಅವ್ರು ಕುಮಾರಸ್ವಾಮಿ ಅವರು ಹೇಳ್ತಾರೆ, ಗೌಪ್ಯವಾಗಿ ಸಭೆ ನಡೆಸಿದಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಇದ್ದಾರೆ ಅಂತ, ಅಂದ್ರೆ YSV ಟ್ಯಾಕ್ಸ್ ಅಂತ ಹೇಳ್ತಾರೆ ಅಲ್ಲಿ. ಎಲ್ಲಿತ್ತು ಹಾಗಾದ್ರೆ ಅವ್ರು ಹೋಗಿರ್ತಾರೆ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳು ಕುಮಾರಸ್ವಾಮಿ ಅವ್ರಿಗೆ ಹೆಂಗ್ ಗೊತ್ತಾಗ್ತಾ ಇದೆ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಟೀಮ್ ಇದೀಗ ಅಧಿಕಾರಿಗಳ ಮೇಲೆಯೇ ಕಣ್ಣನ್ನ ಇಟ್ಟಿದ್ದಾರೆ. ಮನೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಗ ತಿಮ್ಮೇಗೌಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ತಿಮ್ಮೇಗೌಡ, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ರೀತಿ ಅನುಮಾನ ಶುರುವಾಗಿದೆ. ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ದೊಡ್ಡ ದೊಡ್ಡ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಇನ್ಫಾರ್ಮೇಶನ್ ಎಲ್ಲಿಂದ ಲೀಕ್ ಆಗ್ತಾ ಇದೆ ಅಂತ ಹೇಳಿ. ಏನ್ ಹೇಳ್ತೀರಿ ಈ ವಿಚಾರದಲ್ಲಿ? ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸ್ತಾ ಇದೆ? ನೋಡಿ ಶ್ರುತಿ, ಬಹಳ ಮುಖ್ಯವಾಗಿ ಅಧಿಕೃತ ವಿರೋಧ ಪಕ್ಷ ಬಿಜೆಪಿ. ಆ ಬಿಜೆಪಿಗಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ JDS ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ
ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ, ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಏನು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ತಿಂಗಳಲ್ಲೇ ಸಾಕಷ್ಟು ರೀತಿಯಲ್ಲಿ ವರ್ಗಾವಣೆ ವಿಚಾರವಾಗಿ, ಮತ್ತೊಂದು ಕಡೆಯಾಗಿ ವಿವಿಧ ಕೆಲವೊಂದು ಸರ್ಕಾರದ ನಿಲುವುಗಳ ಹಿಂದೆ ಭ್ರಷ್ಟಾಚಾರದ ಆರೋಪ, ಭ್ರಷ್ಟಾಚಾರ ಇದೆ ಅನ್ನುವಂಥ ನಿಟ್ಟಲ್ಲಿ ಈ ಮಾಜಿ ಮುಖ್ಯಮಂತ್ರಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ನೇರವಾಗಿ ಆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆಗೆ ಕುಮಾರಸ್ವಾಮಿ ಅವರು ನಡೆಸ್ತಾ ಇರ್ತಕ್ಕಂಥ ವಾಗ್ದಾಳಿ ಭ್ರಷ್ಟಾಚಾರದ ವಿಚಾರವಾಗಿ ಮಾಡ್ತಾ ಇರ್ತಕ್ಕಂಥ ಆರೋಪ ಸರ್ಕಾರಕ್ಕೆ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರ ಎದುರಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಇದೀಗ ಕುಮಾರಸ್ವಾಮಿ ಅವರಿಗೆ ಯಾರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ? ಯಾಕಂತ ಹೇಳಿದ್ರೆ ಈ ಹಿಂದೆ ಅಧಿಕಾರವನ್ನ ನಡೆಸಿದಂತವರು ಬಸವರಾಜ ಬೊಮ್ಮಾಯಿ ಅವರು, ಬಿಜೆಪಿ ಸರ್ಕಾರದವರು. ಬಿಜೆಪಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ, ಅದರಲ್ಲೂ ಕೂಡ ಸರ್ಕಾರದ ಕೆಲವೊಂದು ಗೌಪ್ಯ ಮಾಹಿತಿಯನ್ನ ಬಹಿರಂಗವಾಗಿ ಹೊರಹಾಕ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆಯಾಗಿ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ತಲ್ಲಣ ಮೂಡಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಕುಮಾರಸ್ವಾಮಿಗೆ ಎಲ್ಲಿಂದ ಮಾಹಿತಿ ಸೋರಿಕೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಜಾಡನ್ನ ಹಿಡಿದು ಒಟ್ಟಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆಯಾಗಿ ಸಿದ್ದರಾಮಯ್ಯನವರ ಎರಡೂ ಬಣಗಳು ಕೂಡ ಇದೀಗ ಕೆಲ ಹಿರಿಯ ಅಧಿಕಾರಿಗಳ ಮೇಲೆ ಕಣ್ಣನ್ನ ಇಟ್ಟಿರ್ತಕ್ಕಂಥದ್ದು. ಕುಮಾರಸ್ವಾಮಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಲ ಹಿರಿಯ ಅಧಿಕಾರಿಗಳ ಮೇಲೂ ಕೂಡ ಸಾಕಷ್ಟು ನಿಗಾವನ್ನ ವಹಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಏನಾದ್ರೂ ಸರ್ಕಾರ ತೀರ್ಮಾನ ಮಾಡುವುದಕ್ಕೂ ಮುನ್ನ ಏನಾದ್ರೂ ಅಂಥದ್ದೊಂದು ವಿಚಾರಗಳು, ಅಂಥದ್ದೊಂದು ಪಾಲಿಸಿಗಳು, ಏನಾದ್ರೂ ಮ್ಯಾಟರ್ಗಳು ಏನಾದ್ರೂ ಬಹಿರಂಗಗೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮನ್ನೇ ಹೊಣೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿಯವರು ಬಹಿರಂಗವಾಗಿ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಇದೀಗ ಭ್ರಷ್ಟಾಚಾರ ವಿಚಾರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನೀವೇನಾದ್ರೂ ಈ ಒಂದು ವಿಚಾರವಾಗಿ ಏನಾದ್ರೂ ಮಾಹಿತಿಯನ್ನು ಸೋರಿಕೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮನ್ನ ಹೊಣೆ ಮಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿನ್ನೆಯಷ್ಟೇ ಸುದ್ದಿಗೋಷ್ಠಿಯನ್ನ ನಡೆಸಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಏನು ಬಿಬಿಎಂಪಿ ಮತ್ತೆ ಬಿಡಿಎಲ್ಲಿ ಬಿಲ್ಗಳನ್ನ ಪಾವತಿ ಮಾಡುವಂತ ನಿಟ್ಟಲ್ಲಿ ಏನು ಕಮಿಷನ್ ಅನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನುವಂತ ನಿಟ್ಟಲ್ಲಿ ಏನು ಪರೋಕ್ಷವಾಗಿ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಬಿಡಿಎ ಮತ್ತೆ ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಡಿ.ಕೆ. ಶಿವಕುಮಾರ್ ಟೀಮ್ನಿಂದಲೂ ಕೂಡ ಖಡಕ್ ವಾರ್ನಿಂಗ್ ಅನ್ನ ಕೊಡಲಾಗಿದೆ ಎನ್ನಲಾಗ್ತಾ ಇದೆ. ಸೊ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆಗೆ ಕುಮಾರಸ್ವಾಮಿ ಅವರಿಗೆ ಎಲ್ಲಿಂದ ಮಾಹಿತಿ ಸೋರಿಕೆ ಆಗ್ತಾ ಇದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಎರಡೂ ಬಣಗಳು ಕೂಡ ಇದೀಗ ಕೆಲ ಹಿರಿಯ ಅಧಿಕಾರಿಗಳಿಗೆ ವಾರ್ನಿಂಗ್ ಅನ್ನ ಕೊಡೋದ್ರ ಮುಖಾಂತರ ಮಾಹಿತಿ ಸೋರಿಕೆ ಆಗೋದನ್ನ ತಪ್ಪಿಸೋದಕ್ಕೆ ಮುಂದಾಗಿದೆ ಅನ್ನುವಂತ ಒಂದು ಚರ್ಚೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಶ್ರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ಇನ್ನು ಕಾಂಗ್ರೆಸ್ ಸರ್ಕಾರ ಬಂದಾಗ್ನಿಂದ ಕೂಡ ಕುಮಾರಸ್ವಾಮಿ ಅವರಿಗೆ ನೆಮ್ಮದಿಯೇ ಇಲ್ಲದಂತಾಗ್ಬಿಟ್ಟಿದೆ. ಹತಾಶೆಯ ಕೂಪದಲ್ಲಿ ಬಿದ್ದು ಕುಮಾರಸ್ವಾಮಿ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಎಚ್ಡಿಕೆ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡೋದರ ಮುಖಾಂತರ ಕಿಡಿಕಾರಿದ್ದಾರೆ. ಆರೋಪ ಮಾಡಿದ್ರೆ ಫಸ್ಟ್ ಸಾಬೀತು ಪಡಿಸ್ಲಿ, ಗಾಳಿಯಲ್ಲಿ ಗುಂಡನ್ನ ಯಾಕೆ ಹಾರಿಸ್ತಾರೆ, ಒಮ್ಮೆ ಪೆನ್ ಡ್ರೈವ್ ತೋರಿಸ್ತಾರೆ, ಮತ್ತೊಮ್ಮೆ ಸಿಡಿ ತೋರಿಸ್ತಾರೆ, ನಿಜವಾಗಿ ಅವರ ಬಳಿ ದಾಖಲೆಗಳಿದ್ರೆ ಬಿಡುಗಡೆ ಮಾಡ್ಲಿ ಅಂತ ಹೇಳಿ ಬಹಳ ವ್ಯಂಗ್ಯವಾಗಿ ದಿನೇಶ್ ಗುಂಡೂರಾವ್ ಅವರು ಕುಮಾರಸ್ವಾಮಿ ಅವರ ಕಾಲೆಳೆದಿದ್ದಾರೆ. ಚುನಾವಣೆಗೆ ಮುಂಚೆ ಎಚ್ಡಿಕೆ ಕಿಂಗ್ ಮೇಕರ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರು. ಆದ್ರೆ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಆಗ್ಲಿಲ್ಲ, ಅವರ ಕನಸು ನುಚ್ಚುನೂರಾಯ್ತು. ಹಾಗಾಗಿ ಕನಸು ಭಗ್ನಗೊಂಡ ಕುಮಾರಸ್ವಾಮಿ ಭಗ್ನ ಪ್ರೇಮಿಯಂತೆ ವ್ಯಗ್ರರಾಗಿದ್ದಾರೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಆರೋಪವನ್ನ ಮಾಡಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ ಕುಮಾರಸ್ವಾಮಿ ಅವರಿಗೆ ದಿನೇಶ್ ಅವರ ಡಿಚ್ಚಿ ಹೆಂಗಿದೆ ಅಂತ. ನಮ್ಮ ಸರ್ಕಾರ ಬಂದಾಗಿನಿಂದ ಎಚ್ಡಿಕೆ ಅವರ ನಿದ್ರೆ ನೆಮ್ಮದಿ ಎರಡು ಹಾರು ಹೋಗಿದೆ. ಹತಾಶೆಯ ಕೂಪದಲ್ಲಿ ಕುಮಾರಸ್ವಾಮಿ ಅವರು ಬಿದ್ದು ವಿಲವಿಲ ಒದ್ದಾಡ್ತಾ ಇದ್ದಾರೆ. ಇದು ದಿನೇಶ್ ಗುಂಡೂರಾವ್ ಅವರ ಟ್ವೀಟ್. ವ್ಯಂಗ್ಯವಾಗಿ ಕಾಲೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡೋದೇ ಅವರಿಗೆ ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ದಿನೇಶ್ ಗುಂಡೂರಾವ್ ಅವರು ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ಎಲ್ಲ ಆರೋಪಗಳಿಗೂ ಕೂಡ. ಅಷ್ಟು ಮಾತ್ರ ಅಲ್ಲ, ಆರೋಪ ಮಾಡ್ತಾರೆ, ಮಾಡ್ಲಿ, ಅದನ್ನ ಸಾಬೀತುಪಡಿಸ್ಲಿ, ಮೊದಲು ಸುಮ್ಮನೆ ಗಾಳಿಯಲ್ಲಿ ಗುಂಡ ಹರಿಸೋದು ಯಾಕೆ ಹಾಗಾದ್ರೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಕುಮಾರಸ್ವಾಮಿ ಅವರಿಗೆ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಯಾಕೆ ಅನ್ನೋದೊಂದು ಪ್ರಶ್ನೆ ಕೇಳ್ತಾರೆ. ಜೊತೆಗೆ ಪೆನ್ ಡ್ರೈವ್ ವಿಚಾರವನ್ನ ಕೂಡ ಪ್ರಸ್ತಾಪಿಸ್ತಾರೆ. ಒಮ್ಮೆ ಪೆನ್ ಡ್ರೈವ್ ತೋರಿಸ್ತಾರೆ, ಮತ್ತೊಮ್ಮೆ ಸಿಡಿ ಇದೆ ಅಂತ ಹೇಳಿ ಸಿಡಿ ತೋರಿಸ್ತಾರೆ. ಸೊ ಒಂದು ವೇಳೆ ಅವ್ರ ಹತ್ರ ದಾಖಲೆಗಳಿತ್ತು ಅಂತ ಹೇಳಿದ್ರೆ ಅದನ್ನ ಬಹಿರಂಗವಾಗಿ ಬಂದು ದಾಖಲೆಗಳಿದ್ರೆ ಬಿಡುಗಡೆ ಮಾಡ್ಲಿ, ಯಾರು ಬೇಡ ಅಂತಾರೆ. ಇದೇ ಆಗೋಯ್ತು ಕುಮಾರಸ್ವಾಮಿ ಅವರದ್ದು ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಇನ್ನೂ ಕೂಡ ಮುಂದುವರೆದು ಕಾಲೆಳೆಯುವಂತಹ ಕೆಲಸವನ್ನ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಕೈಯನ್ನ ನಾವ್ಯಾರು ಕೂಡ ಕಟ್ಟಿ ಹಾಕಿಲ್ವಲ್ಲ, ಅವರು ಫ್ರೀ ಹ್ಯಾಂಡ್ ಅಲ್ವಾ, ಆರಾಮಾಗಿ ಮಾಡ್ಕೊಳ್ಬಹುದು. ನಾವ್ಯಾಕೆ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗತ್ತಾ? ನಾವ್ಯಾರು ಕೂಡ ಅವರನ್ನ ಹಿಡ್ಕೊಂಡು ಇಲ್ಲ, ಕಟ್ಟು ಹಾಕ್ಲೂ ಇಲ್ಲ. ಕುಮಾರಸ್ವಾಮಿ ಅವರು ಚುನಾವಣೆಗೂ ಮುನ್ನ ಅಂದ್ಕೊಂಡಿದ್ರು, ಕನಸು ಕಂಡಿದ್ರು, ನಾನು ಈ ಬಾರಿ ಕಿಂಗ್ ಮೇಕರ್ ಆಗೇ ಆಗ್ತೀನಿ ಅಂತ ಹೇಳಿ. ಆದ್ರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಪರಿಪೂರ್ಣವಾಗಿ ಬಹುಮತಕ್ಕೆ ಬಂತೋ, ಜನ ಎಚ್ಡಿಕೆಗೆ ಕಿಂಗ್ ಮೇಕರ್ ಕನಸನ್ನ ನುಚ್ಚುನೂರು ಮಾಡಿದ್ರು. ಕುಮಾರಸ್ವಾಮಿ ಅವರಿಗೆ ಆಗ್ಲಿಂದಲೂ ಕೂಡ ಹತಾಶೆಯಾಗಿದೆ. ಕನಸು ಭಗ್ನಗೊಂಡ ಎಚ್ಡಿಕೆ ಭಗ್ನ ಪ್ರೇಮಿಯಂತೆ ವ್ಯಗ್ರರಾಗಿದ್ದಾರೆ. ಹಂಗಾಗಿ ಈ ರೀತಿಯಾಗಿ ತಮ್ಮ ಕೋಪವನ್ನ, ಅಸಮಾಧಾನವನ್ನ, ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಟ್ವಿಟರ್ ಮುಖಾಂತರ ದಿನೇಶ್ ಗುಂಡೂರಾವ್ ಡಿಚ್ಚಿ ಕೊಟ್ಟಿದ್ದಾರೆ.
ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಧ್ಯೆ ಟಾಕ್ ವಾರ್ ಮುಂದುವರೆದಿದೆ. ನಿನ್ನೆ ಮೋದಿ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಬಳಿ ಮಾತನಾಡಿದ್ರೆ ಸಾಲೋದಿಲ್ಲ, ಮೊದಲು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ಲಿ ಎಂದ್ರು. ಇದಕ್ಕೆ ನಾವು ತಕ್ಕ ಉತ್ತರವನ್ನ ಕೊಡ್ತೇವೆ ಅಂತ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇವತ್ತು ಅವರ ಸಮಯ ಕೇಳಬೇಕಾಗಿದೆ. ಹಲವಾರು ಡಾಕ್ಯುಮೆಂಟ್ಗಳು ಇದಕ್ಕೆ ಸಂಬಂಧಪಟ್ಟಂತ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿದೆ, ಮೆಟೀರಿಯಲ್ ಏನಿದೆ, ಅದನ್ನು ಅವ್ರನ್ನ ತಲುಪಿಸ್ತಕ್ಕಂಥದ್ದಕ್ಕೆ ಹೋಮ್ ಮಿನಿಸ್ಟ್ರಿಗೆ ಮತ್ತು ಪ್ರೈಮ್ ಮಿನಿಸ್ಟ್ರಿಗೆ ಸಮಯ ಕೇಳ್ತೇವೆ. ಕರಪ್ಷನ್ ಬಗ್ಗೆ ಏನು ಚರ್ಚೆ ನಡೀತದೆ, ನಿಜಕ್ಕೂ ಈ ರಾಜ್ಯದ ರೈತರ ಸಂಪತ್ತು, ಈ ನಾಡಿನ ಕನ್ನಡಿಗರಿಗೆ ಒಂದು ಮಾತು ಹೇಳ್ತಾನೆ, ಯಾವ ಸಿಂಗೂರು ವೆಸ್ಟ್ ಬೆಂಗಾಲು 5,000 ಎಕರೆ ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ಹೋದಾಗ ಪ್ರಾರಂಭ ಆದಂಥ ಹೋರಾಟ, ಮಮತಾ ಬ್ಯಾನರ್ಜಿ ಉದ್ಭವ ಅದರಲ್ಲಿ. ಕರ್ನಾಟಕದಲ್ಲಿ ಸ್ವೇಚ್ಛಾಚಾರವಾಗಿ ಲೂಟಿ ಆಗ್ತಾ ಇದೆ, ಬರೀ ಇದು ಒಂದು ಯೋಜನೆ ಹೆಸರಿನಲ್ಲಿ. ಕನ್ನಡಿಗರಿಗೆ ಏನಾಗಿದೆ ನನಗೆ ಗೊತ್ತಿಲ್ಲ. ನನಗೆ ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಯೋಜನೆ ನಾವು ಕೇಳ್ತೀವಿ ನಾವು ಸಿನಿಮಾದಲ್ಲಿ. ಈಗ ಆ ಸ್ವಾಭಿಮಾನ ಎಲ್ಲ ಇದ್ದು ದೇವರೇ ಕಾಪಾಡೋದು. ಬಿಬಿಎಂಪಿ 15% ಫಿಕ್ಸ್ ಮಾಡಿದ್ದೀರಾ ಅಂತ ಆರೋಪ ಮಾಡಿದ್ದಾರೆ. ನೈಸ್ನಲ್ಲಿ ಅಕ್ರಮ ಮಾಡ್ತಾ ಇದ್ದೀರಾ ಅಂತ ಆರೋಪ ಮಾಡಿದ್ದಾರೆ. ಈಗ ಬರೀ ನಿಮ್ಮ ಹತ್ರ ಮಾತಾಡೋದು ಸಾಲದು. ಕುಮಾರಸ್ವಾಮಿಗೆ ಪಾಪ ಪ್ರೈಮ್ ಮಿನಿಸ್ಟರ್ವರೆಗೂ ಹೋಗಿದ್ದಾರೆ, ತಕ್ಕಂತೆ ಉತ್ತರ ಕೊಡಬೇಕಲ್ಲ, ಕೊಡ್ತೀನಿ. ನೀವು ದಾಖಲಾತಿ ರಿಲೀಸ್ ಮಾಡ್ತೀರಾ ಸರ್? ಎಲ್ಲಿ ಬಿಬಿಎಂಪಿ 15% ಫಿಕ್ಸ್ ಮಾಡಿದ್ದೀರಾ ಅಂತ ಆರೋಪ ಮಾಡಿದ್ದಾರೆ. ನೈಸ್ನಲ್ಲಿ ಅಕ್ರಮ ಮಾಡ್ತಾ ಇದ್ದೀರಾ ಅಂತ ಆರೋಪ ಮಾಡಿದ್ದಾರೆ. ಈಗ ಬರೀ ನಿಮ್ಮ ಹತ್ರ ಮಾತಾಡೋದು ಸಾಲದು. ಕುಮಾರಸ್ವಾಮಿಗೆ ಪಾಪ ಪ್ರೈಮ್ ಮಿನಿಸ್ಟರ್ವರೆಗೂ ಹೋಗಿದ್ದಾರೆ, ತಕ್ಕಂತೆ ಉತ್ತರ ಕೊಡಬೇಕಲ್ಲ, ಕೊಡ್ತೀನಿ. ನೀವು ದಾಖಲಾತಿ ನಮ್ಮ ಸುದ್ದಿ ಡಬ್ಬಿಯ 2 ಸುದ್ದಿಗಳನ್ನ ನೋಡಿದ್ದಾಯ್ತು. ಇನ್ನು ಕೂಡ 3 ಸುದ್ದಿಗಳು ಬಾಕಿ ಇದೆ. ಆ 3 ಸುದ್ದಿಗಳು ಯಾವ್ಯಾವುದು ಹಾಗಾದ್ರೆ ಆ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಾನು ಪೊಲೀಸ್ ಇಲಾಖೆ ಕಲಬುರಗಿ ಕ್ಷೇತ್ರದಿಂದ ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಸೋತಿದ್ರು. ಇದೀಗ ಮುಂದಿನ ಚುನಾವಣೆಗೆ ಗೆಲ್ಲಿಸೋದಕ್ಕೆ ಈ ಕಾರ್ಯಕ್ರಮ ಒಂದಿಷ್ಟು ಲಾಭ ಆಗತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಖಚಿತ ಸುಸ್ಥಿರ ಬದುಕು. ನಿಮ್ಮ ಮನೆ ಜ್ಯೋತಿ ಬೆಳಗಿದೆ. ಯಾರು ಕೂಡ 200 ಯೂನಿಟ್ ವರೆಗೂ 1,42,37,000 ಜನರಿಗೆ 370 ಜನರಿಗೆ ಯಾರು ಕೂಡ ಮುಂದಕ್ಕೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. 0 ಕರೆಂಟು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ದರ ಸಂಪದಂ. ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ, ಶುಭವಾಗ್ಲಿ, ಆರೋಗ್ಯವಂತರಾಗ್ಲಿ, ಐಶ್ವರ್ಯವಂತಾಗ್ಲಿ, ಕತ್ತಲೆಯಿಂದ ಬೆಳಕಿಗೆ ಹೋಗ್ಲಿ ಅಂತೇಳಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ನಿಮ್ಮ ಮನೆಯ ಜ್ಯೋತಿಯನ್ನ ಬೆಳೆಸಿದ್ದಾರೆ. ಈ ಕಾರ್ಯಕ್ರಮ 200 ಯೂನಿಟ್ ವರೆಗೆ ಇವತ್ತು 1,42,00,000 ಜನ ಈಗಾಗಲೇ, ಅಂದರೆ ಅಷ್ಟೊಂದು ಹೌಸ್ ಮನೆಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿ ಈಗಾಗಲೇ ಜುಲೈ ತಿಂಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. ಬಹುಶಃ ಇದು ಉಚಿತವಾಗಿ ಕೊಡುತ್ತೆ, ಇದೇನೋ ಗಿಫ್ಟ್ ಅಲ್ಲ. ಇದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮ ಮಾಡುವಂಥ ಕೆಲಸ. ಒಳ್ಳೆ ಆಡಳಿತವನ್ನು ಮುಖ್ಯಮಂತ್ರಿ ಅವರ ನೇತೃತ್ವದ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ಕೊಡ್ತೀವಿ. ಬೃಹತ್ ಜ್ಯೋತಿಯ ಕಾರ್ಯಕ್ರಮಕ್ಕೆ ಬಂದಿದ್ದ ಜನರಿಗೆ ಭರ್ಜರಿಯಾಗಿ ಊಟ ತಿಂಡಿಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಲಡ್ಡುಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಲೋಕಸಭೆಯಲ್ಲಿ ಗೆಲ್ಲಿಸುವ ಬಗ್ಗೆ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಕಲಬುರಗಿ ಲೋಕಸಭೆ ಚುನಾವಣೆ ಈ ಬಾರಿ ನಾನೇ ನಡೆಸ್ತೇನೆ, ಖರ್ಗೆಯನ್ನ ಹೆಚ್ಚು ಮತಗಳಿಂದ ಈ ಬಾರಿ ಗೆಲ್ಲಿಸ್ತೇನೆ ಅಂತ ಕಲಬುರಗಿಯ ಚುನಾವಣೆಯ ಜವಾಬ್ದಾರಿಯನ್ನ ಸ್ವತಃ ಡಿಕೆಶಿ ಅವರೇ ಹೊತ್ತಿದ್ದಾರೆ. ಇತ ಸಿದ್ದರಾಮಯ್ಯ ಕೂಡ ಖರ್ಗೆಗೆ ಕಲಬುರಗಿ ಕ್ಷೇತ್ರ ಗೆಲ್ಲಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಆಕ್ಚುಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆನೇ ಇದ್ದಾರೆ. ಈಗ ಅನಿವಾರ್ಯತೆಗಳು ಹೆಂಗ್ ಸೃಷ್ಟಿಯಾಗಿದೆಯೋ ಏನೋ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದಾದ್ಯಂತ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತಾರೆ. ಇಲ್ಲಿ ನೋಡಿದ್ರೆ ಅವರನ್ನು ಗೆಲ್ಲಿಸಲಿಕ್ಕೆ ಇಬ್ಬರು ಬೇಕಾಗಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸರ್ಕಾರದಲ್ಲಿ ಬೇಕಾಬಿಟ್ಟಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ.
ಪೊಲೀಸರ ವರ್ಗಾವಣೆಯಲ್ಲಿ ನಾನು ಯಾವುದಕ್ಕೂ ಹಸ್ತಕ್ಷೇಪ ಮಾಡಿಲ್ಲ, ನಾನೇನು ಹಿಟ್ ಅಂಡ್ ರನ್ ಮಾಡಿಲ್ಲ ಅಂತ ಎಚ್ಡಿಕೆ ಸಿಎಂ ಸಿದ್ದರಾಮಯ್ಯ ಹಾಗೆ ಸಚಿವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಈ ನಡುವೆ ಕುಮಾರಸ್ವಾಮಿ ಸುಮ್ಮನೆ ಮಾತನಾಡ್ತಾರೆ, ಅವರಿಗೆ ಹೊಟ್ಟೆ ಉರಿ. ವೆಲ್ಕಮ್ ಬ್ಯಾಕ್. ನಮ್ಮ ಸುದ್ದಿ ಡಬ್ಬಿಯ ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಹಾಗಾದ್ರೆ ನಮ್ಮ ಸುದ್ದಿ ಡಬ್ಬಿಯ ಇವತ್ತಿನ 3ನೇ ಸುದ್ದಿ ಯಾವುದು? ಹಾಗಾದ್ರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಕಡೆಗೆ ರಾಜ್ಯ ರಾಜಕೀಯದಲ್ಲೂ ಕೂಡ, ಅದರಲ್ಲೂ ಆಡಳಿತ ಪಕ್ಷದ ಶಾಸಕರು ದೊಡ್ಡ ಮಟ್ಟದ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಅವರ ಮುನಿಸಿನ ಶಮನಕ್ಕೆ ಇದೀಗ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ. ಶಾಸಕರ ಅಸಮಾಧಾನದಿಂದ ಎಚ್ಚೆತ್ತುಕೊಂಡಿರುವಂತಹ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ನಾಳೆಯಿಂದ ಮೀಟಿಂಗ್ ಅನ್ನು ನಡೆಸಲಿಕ್ಕೆ ಶುರು ಮಾಡಿಕೊಂಡಿದ್ದಾರೆ. ನಾಳೆ ಯಾರೆಲ್ಲ ಮುನಿಸಿಕೊಂಡಿದ್ದಾರೆ ಸಚಿವರು, ಶಾಸಕರ ಜೊತೆ ಸಭೆಯನ್ನು ನಡೆಸುವಂತಹ ಚಿಂತನೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ 6 ಜಿಲ್ಲೆಗಳ ಸಚಿವರು ಶಾಸಕರುಗಳೊಂದಿಗೆ ಮಹತ್ವದ ಸಭೆ ನಾಳೆ ನಡೆಯುತ್ತೆ. ನಾಳೆ 31 ಶಾಸಕರು ಸಚಿವರ ಜೊತೆಗೆ ಸಿಎಂ ಅವರು ಮೀಟಿಂಗ್ ನಡೆಸ್ತಾರೆ. ಪ್ರಮುಖವಾಗಿ ತುಮಕೂರು, ಯಾದಗಿರಿ, ಚಿತ್ರದುರ್ಗ, ಬಾಗಲಕೋಟೆ, ಬಳ್ಳಾರಿ, ಧಾರವಾಡ ಜಿಲ್ಲೆಯ ಸಚಿವರು ಹಾಗೆ ಶಾಸಕರ ಜೊತೆಯಲ್ಲಿ ಸಭೆಯನ್ನ ನಡೆಸಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ಗೆ ಯಾವುದು ಕೂಡ ತೊಂದರೆ ಆಗೋದು ಬೇಡ ಅನ್ನೋ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ. ನಾಳೆಯಿಂದ ಮುಖ್ಯಮಂತ್ರಿಗಳು ನಾನಿಬ್ಬರು ಸೇರಿ ಅನೇಕ ಜಿಲ್ಲಾ ನಾಯಕರುಗಳನ್ನ ಮಾತಾಡ್ತಾ ಇದ್ದೀವಿ. ಈ ಮಧ್ಯೆ ಕೆಲವು ಸಮಾಜದ ಮುಖಂಡರುಗಳು ಕೂಡ ಕರೆದು ಮಾತಾಡ್ತಾ ಇದ್ದೀವಿ. ಸೊ ಅವರು ಮೈನಾರಿಟಿ ಲೀಡರ್ಸ್ ಕೂಡ ಕೆಲವ್ರದ್ದೆಲ್ಲ ರಿಕ್ವೆಸ್ಟ್ ಇದೆ. ಸೊ ಮಧ್ಯಾಹ್ನ ಭೇಟಿ ಮಾಡ್ತೀನಿ, ಭೇಟಿ ಆದಮೇಲೆ ತಿಳಿಸ್ತೀನಿ. ನಮ್ಮ ಸುದ್ದಿ ಡಬ್ಬಿಯ ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ನಮ್ಮ ಸುದ್ದಿ ಡಬ್ಬಿಯ 4ನೇ ಸುದ್ದಿ ಇರೋದು ನಿಮ್ಗೆ ಗೊತ್ತಿರೋ ಹಾಗೆ ಇದೀಗ ಚಿತ್ರದುರ್ಗದ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಯಾಕಂದ್ರೆ ಕಲುಷಿತ ನೀರನ್ನ ಸೇವಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅದೇ ಭಾಗದ ಶಾಸಕರು ಕೆಸಿ ವೀರೇಂದ್ರ ಪಪ್ಪಿ ಅವರು ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ತಾನೇ ಒಂದು ಹಾಸ್ಟೆಲ್ಗೆ ಹೋಗಿದ್ರು, ಸರಿಯಾಗಿ ನಮ್ಗೆ ಊಟ ಆಗ್ತಾ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡುವಂತಹ ಹಿನ್ನೆಲೆಯಲ್ಲಿ ವಾರ್ಡನ್ಗೆ ಸರಿಯಾಗಿ ಹೊಡೀರಿ, ಉಳ ಇರುವಂತಹ ಆಹಾರವನ್ನ ತಿನ್ಸಿ ಅಂತ ಹೇಳಿದ್ರು. ನಾನು ಇದೇನೆ ಮುಂದಕ್ಕೆ ನೋಡ್ಕೊಳ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ನೋಡಿದ್ರೆ ಮದ್ಯ ಮಾರಾಟ ಮಾಡೋರಿಗೆ ಬೆಂಕಿ ಇಡಿ ಅಂತ ಹೇಳಿ ಶಾಸಕರು ಪ್ರಚೋದನಕಾರಿ ಹೇಳಿಕೆಗಳನ್ನ ಹೇಳಿದ್ದಾರೆ. ಮೊನ್ನೆ ಇದೇ ರೀತಿಯಾಗಿ ಮಾತನಾಡಿದಂತಹ ಶಾಸಕರು ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ಪ್ರಚೋದನಾತ್ಮಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವರ ಪ್ರತಿಕ್ರಿಯೆ ಕರೆಕ್ಟ್ ಆಗಿದೆ. ಅಂದ್ರೆ ನೊಂದಂತಹವರಿಗೆ ಅಥವಾ ವಂಚಿತರಾದಂತಹವರಿಗೆ ಸಮಾಧಾನ ಮಾಡುವಂತಹ ನಿಟ್ಟಿನಲ್ಲಿ ಅವ್ರು ಹೋಗ್ತಾರೆ. ಬಟ್ ಮಾತಿನ ರೀತಿ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲ ಅಂಗಡಿಗೂ ಮಾಡ್ತಾರೆ, ಲೋಕಲ್ ಇಲ್ಲಿ ಹೊಡಿತಾ ಇರ್ತಾರೆ. ನಾವು ಅಧಿಕಾರ ಇಲ್ಲ ಮಾತಾಡಕ್ಕೆ. ನಮ್ಮೂರಾಗ ನಾವ್ ಇಷ್ಟ ಹೇಳಿದ್ವಿ, ಮುಂದೆ ಅವ್ರ ಬಾರಿ ಬೆಂಕಿ ಕತ್ ಯಾರಿ ನೀನ್ ಇಡಮ್ಮ, ನಾನು ಇದೀನಿ, ಯಾಕೆ ಹೇಳಿರಲ್ಲ ಅಷ್ಟೇ. ನಮ್ಮ ಸುದ್ದಿ ಡಬ್ಬಿಯ 4 ಸುದ್ದಿಗಳನ್ನು ನೋಡಿದ್ದಾಯ್ತು. ಇನ್ನು ಉಳ್ಕೊಂಡಿರೋದು ಕೊನೆಯ ಹಾಗೆ 5ನೇ ಸುದ್ದಿ. ಪ್ರಮುಖವಾಗಿ ಬೆಂಗಳೂರಿನ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮಕ್ಕಳ ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಸುದ್ದಿ ಏನದು? ಹಾಗಾದ್ರೆ ಬೆಂಗಳೂರಿನ ಮಕ್ಕಳ ವ್ಯಾಕ್ಸಿನ್ ವಿಚಾರ ಮಾಹಿತಿಯನ್ನ ಕೊಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. ನಿಮ್ಮ ಸುದ್ದಿ ಡಬ್ಬಿಯ ಕೊನೆಯ ಹಾಗೆ 5ನೇ ಸುದ್ದಿ ಯಾವುದು ಅಂತ ನಾನು ಈಗಾಗಲೇ ಬ್ರೇಕ್ ಮುಂಚೆ ಹೇಳ್ತಾ ಇದ್ದೆ. ಮಕ್ಕಳ ವ್ಯಾಕ್ಸಿನ್, ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ ಮಕ್ಕಳ ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ. ಮಕ್ಕಳ ವ್ಯಾಕ್ಸಿನ್ ಬಗ್ಗೆ ಆರೋಗ್ಯ ಇಲಾಖೆಗೆ ಸರಿಯಾದಂತಹ ಮಾಹಿತಿಗಳು ಸಿಗ್ತಾ ಇಲ್ವಂತೆ. ವ್ಯಾಕ್ಸಿನೇಷನ್ ಅಪಾಯದ ಜಿಲ್ಲೆಗಳ ಲಿಸ್ಟ್ಗೆ ಸೇರಿದ ಬೆಂಗಳೂರು ಅನ್ನೋದು ನಿಜಕ್ಕೂ ಒಂದು ರೀತಿಯ ಅಚ್ಚರಿಯ ವಿಚಾರ. ಈ ದಡಾರ, ರುಬೆಲ್ಲಾ ಸೇರಿದಂತೆ ಬೇರೆ ಬೇರೆ ವ್ಯಾಕ್ಸಿನ್ಗಳನ್ನ ಮಕ್ಕಳಿಗೆ ಇಂತಿಷ್ಟು ಏಜ್ ನಲ್ಲಿ ಇಂತಿಷ್ಟು ತಿಂಗಳುಗಳಲ್ಲಿ ಹಾಕಬೇಕು ಅಂತ ಇರುತ್ತೆ. ಆದ್ರೆ ಬೆಂಗಳೂರಿನಲ್ಲಿ ಮಕ್ಕಳಿಗೆ ಏನ್ ಹಾಕಿಸ್ತಾ ಇದ್ದಾರೆ ವ್ಯಾಕ್ಸಿನ್ಗಳು, ತಂದೆ ತಾಯಿಗಳು, ಅದರ ಅಂಕಿ ಅಂಶಗಳು, ದಾಖಲೆಗಳು ಸಿಗ್ತಾ ಇಲ್ವಂತೆ. ನಾಳೆಯಿಂದ ರಾಜ್ಯದಲ್ಲಿ ಇಂದ್ರಧನುಷ್ ಲಸಿಕೆಯ ಅಭಿಯಾನ ಶುರುವಾಗುತ್ತೆ. ಇದರಲ್ಲಿ ಮಕ್ಕಳ ವ್ಯಾಕ್ಸಿನೇಷನ್ ಬಗ್ಗೆ ಆರೋಗ್ಯ ಇಲಾಖೆ ಸರ್ವೆಯನ್ನು ನಡೆಸಲಿಕ್ಕೆ ಮುಂದಾಗಿದೆ. ಮಕ್ಕಳಿಗೆ ಯಾವ್ಯಾವ ವ್ಯಾಕ್ಸಿನ್ ಹಾಕಿಸಿದ್ದಾರೆ, ಇಲ್ಲಿವರೆಗೂ ಎಷ್ಟು ವ್ಯಾಕ್ಸಿನ್ಗಳನ್ನು ಹಾಕಿಸಿದ್ದಾರೆ ಅನ್ನೋ ಒಂದು ಸರ್ವೆ ರಿಪೋರ್ಟ್ ಇದು ರೆಡಿ ಮಾಡಬೇಕಾಗತ್ತೆ. ಆದ್ರೆ ಬೆಂಗಳೂರಿನಲ್ಲಿರುವಂತಹ ಮಕ್ಕಳ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ವಂತೆ. ಬೆಂಗಳೂರು ನಗರದಲ್ಲಿ ಒಂದು ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಬಹುತೇಕ ಜನ ಖಾಸಗಿ ಆಸ್ಪತ್ರೆಗಳು ಕೂಡ ಮಾಡಿಸ್ಕೊಳ್ತಾ ಇರೋದ್ರಿಂದ ಆ ಮಾಹಿತಿ ನಮಗೆ ಪೂರ್ತಿಯಾಗಿ ಬರೋದಿಲ್ಲ. ಸೊ ಅದು ನಮ್ಗೊಂದು ಗ್ಯಾಪ್ ಇರ್ತದೆ. ಇಲ್ಲದೆ ಹೋದ್ರೆ ಇಲ್ಲಿ ಅವೇರ್ನೆಸ್ ಬಹುಶಃ ಹೆಚ್ಚಾಗಿ ಇರ್ಬೋದು. ಇಲ್ಲಿ ನಮಗೆ ಕಡಿಮೆ ಯಾಕೆ ಇಲ್ಲಿ ಕಡೆ ಅಪಾಯ ಯಾಕೆ ತೋರಿಸ್ತದೆ ಅಂತ ಹೇಳಿದ್ರೆ, ಇಲ್ಲಿ ಜನ ಖಾಸಗಿ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ಈ ವ್ಯಾಕ್ಸಿನ್ಗಳನ್ನು ಹಾಕ್ಸ್ಕೊಡ್ತಕ್ಕಂಥದ್ದು, ಖಾಸಗಿ ಆಸ್ಪತ್ರೆಗಳಲ್ಲಿ, ಖಾಸಗಿ ಕ್ಲಿನಿಕ್ಗಳಲ್ಲಿ ಹಾಕ್ಸ್ಕೊಡ್ತಕ್ಕಂಥದ್ದು ಇರ್ತದೆ. ಅದು ನಮಗೆ ಅಷ್ಟು ಪೂರ್ತಿ ಮಾಹಿತಿ ಬರಲ್ಲ. ಅದಕ್ಕೆ ನಮ್ಗೆ ಈ ಥರ ಕಾಣಿಸ್ತದೆ ಇಲ್ಲಿ. ಸೊ ಬೆಂಗಳೂರಲ್ಲಿ ನಿಜವಾಗ್ಲೂ ಅಷ್ಟು ಅಪಾಯ ಇದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಮತ್ತೆ ಮೈಗ್ರೇಷನ್ ಕೂಡ ಇರೋದ್ರಿಂದ ಇಲ್ಲಿ ಅದು ಒಂದು ಕಾರಣ ಆಗ್ತದೆ.
ನೋಡಿದ್ರಲ್ಲ, ಇದಿಷ್ಟು ಈವರೆಗಿನ ಪ್ರಮುಖ ಇವತ್ತಿನ ಸುದ್ದಿ ಡಬ್ಬಿಯ 5 ಸುದ್ದಿಗಳು. ಮತ್ತೆ ನಾಳೆ ಪ್ರಮುಖ 5 ಸುದ್ದಿಗಳ ಜೊತೆ ಸುದ್ದಿ ಡಬ್ಬಿಯ ಮುಂದೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.